ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಸ್ವೀಟ್ ಪೊಂಗಲನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ವೀಟ್ ಪೊಂಗಲನ್ನು ಸಕ್ಕರೆಯಿಂದನೂ ಮಾಡಬಹುದು ಅಥವಾ ಬೆಲ್ಲದಿಂದನೂ ಮಾಡಬಹುದು. ನಾವು ಬೆಲ್ಲದಿಂದ ಇವತ್ತು ಆರೋಗ್ಯಕರವಾದಂತಹ ಸ್ವೀಟ್ ಪೊಂಗಲನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಮೊದಲಿಗೆ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಒಂದು 50 ಗ್ರಾಮ್ ಅಷ್ಟು ಹೆಸರು ಬೇಳೆನ ಹಾಕ್ಕೋಬೇಕು. ಸೇಮ್ ಕ್ವಾಂಟಿಟಿಲೇ ಅಕ್ಕಿನ ತಗೋಬೇಕು. ಖಾರ ಪೊಂಗಲ್ ಯಾವ ರೀತಿ ಮಾಡ್ತೀವೋ ಇದನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ಹೆಸರು ಬೇಳೆ ಮತ್ತು ಅಕ್ಕಿನ ತಗೋಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬ್ರೌನ್ ಕಲರ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಹೆಸರು ಬೇಳೆನೆಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾವು ಗ್ಯಾಸ್ ಮೇಲೆ ಅದೇ ಪ್ಯಾನಿಗೆ ಇನ್ನೂ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮತ್ತು ಅಷ್ಟೇ ಪ್ರಮಾಣದ ಅಕ್ಕಿಯನ್ನು ಹಾಕ್ಕೋಬೇಕು. ಅಂದರೆ ನೀವು ಯಾವ ಲೋಟದಲ್ಲಿ ಆಗಿರ್ಬೋದು ಅಥವಾ ಬೌಲಲ್ಲಿ ಆಗಿರ್ಬೋದು ಅಕ್ಕಿನ ತಗೊಂಡಿರ್ತೀರಲ್ಲ, ಅಷ್ಟೇ ಪ್ರಮಾಣದ ಹೆಸರು ಬೇಳೆನೂ ಕೂಡ ತಗೊಂಡಿರಬೇಕು. ಈಗ ಇದೇ ಥರ ಅಕ್ಕಿನ ಹಾಕ್ಕೊಂಡು ಅದನ್ನು ಅಷ್ಟೇ ಇದನ್ನು ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡಬಾರ್ದು. ಜಸ್ಟ್ ಇದನ್ನು ಈ ಥರ ಬೆಚ್ಚಗಾಗೋ ರೀತಿ ಫ್ರೈ ಮಾಡ್ಕೋಬೇಕು. ಇದನ್ನು ನೀಟಾಗಿ ಎರಡೂ ಪದಾರ್ಥನೂ ನೀಟಾಗಿ ಬಿಸಿ ಆದಮೇಲೆ ನೆಕ್ಸ್ಟ್ ನಾವು ಕುಕ್ಕರ್ಗೆ ಈ ಹುರಿದಿರ್ತಕ್ಕಂಥ ಹೆಸರು ಬೇಳೆ ಆಗಿರ್ಬೋದು ಮತ್ತು ಅಕ್ಕಿನ ಎರಡನ್ನೂ ಕೂಡ ಹಾಕಬೇಕು. ಅವೆರಡು ಪದಾರ್ಥನೂ ಹಾಕ್ಬಿಟ್ಟು ಇದು ಮುಳುಗುವಷ್ಟು ನೀರನ್ನು ಹಾಕಬೇಕು. ಸೊ ಇದು ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ನೆಕ್ಸ್ಟು ನಾವು ಇದಕ್ಕೆ 1 ಲೋಟದಷ್ಟು ಅಂದರೆ ಒಂದು ಬೌಲಷ್ಟು ಚಿಕ್ಕ ಬೌಲಲ್ಲಿ ಅಷ್ಟು ಹಾಲನ್ನು ಹಾಕಬೇಕು. ಈ ಸ್ವೀಟ್ ಪೊಂಗಲ್ಗೆ ಹಾಲನ್ನು ಯೂಸ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಖಾರ ಪೊಂಗಲ್ಗೆ ಆಪ್ಷನಲ್ಲು ಬೇಕಾದರೆ ಯೂಸ್ ಮಾಡ್ಬೋದು, ಬಟ್ ಸ್ವೀಟ್ ಪೊಂಗಲ್ಗೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 3ರಿಂದ 4 ವಿಷಲು ಚೆನ್ನಾಗಿ ಕೂಗಿಸಿ ತಣ್ಣಗೆ ಮಾಡಬೇಕು. ಸೊ ಅದು ಕೂಗಿ ತಣ್ಣಗಾಗೋಷ್ಟರೊಳಗೆ ನಾವು ನೆಕ್ಸ್ಟು ಗ್ಯಾಸ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ 1/4 ಬೌಲಷ್ಟು ಬೆಲ್ಲನ ತಗೋಬೇಕು. ಅಂದರೆ ನಾವು ಹೆಸರು ಬೇಳೆ ಅಕ್ಕಿ ಎಷ್ಟು ಪ್ರಮಾಣದಲ್ಲಿ ತಗೊಂಡಿರ್ತೀವೋ ಅದ್ರ 1.5 ಕಪ್ಪಷ್ಟು ಬೆಲ್ಲನ ತಗೋಬೇಕು. ಸೊ ಈ ಸೇಮ್ ಕ್ವಾಂಟಿಟಿಗೆ 1.5 ಕಪ್ಪಷ್ಟು ನಾವು ಬೆಲ್ಲನ ತಗೊಂಡು ಹಾಕಬೇಕು. ಹಾಕಿ ನೀರನ್ನು ಹಾಕಬೇಕು. ಅದು ಸ್ವಲ್ಪ ನೀರನ್ನು ಹಾಕಿ ಮುಳುಗುವಷ್ಟು ಅದನ್ನು ಕರಗೋದಕ್ಕೆ ಬಿಡಬೇಕು. ಅಷ್ಟರೊಳಗೆ ಇಲ್ಲಿ ತಣ್ಣಗಾಗಿರ್ತಕ್ಕಂತಹ ಹೆಸರುಬೇಳೆ ಅಕ್ಕಿ ಮಿಶ್ರಣ ಬೆಂದಿರುತ್ತಲ್ಲ, ಅದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲರ ಗಟ್ಟಿ ಅನಿಸಿದರೆ ನಿಮಗೆ ಅದಕ್ಕೆ ಸ್ವಲ್ಪ ನೀರು, ಬಿಸಿ ನೀರು ಅಥವಾ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಬೆಲ್ಲ ಎಲ್ಲ ಕರಗಿ ಬಿಸಿ ಆಗಿರ್ತಕ್ಕಂಥ ಮಿಶ್ರಣಕ್ಕೆ ಈ ಮಿಕ್ಸ್ ಮಾಡಿರ್ತಕ್ಕಂತಹ ಅಕ್ಕಿ ಮತ್ತು ಹೆಸರು ಬೇಳೆ ಮಿಶ್ರಣವನ್ನು ಹಾಕ್ಕೋಬೇಕು. ನೀವು ಅಕ್ಕಿ ಆಗಿರ್ಬೋದು ಹೆಸರು ಬೇಳೆನ ಫುಲ್ಲು ಸ್ಮ್ಯಾಶ್ ಆಗೋ ರೀತಿ ಬೇಯಿಸಿದರೆ ಏನಾಗುತ್ತೆ ಅಂದರೆ, ನಾವು ಈ ಥರ ಪೊಂಗಲ್ ಮಾಡಬೇಕಾದ್ರೆ ತುಂಬ ನೀರು ಮತ್ತು ಹಾಲನ್ನು ಇದು ತುಂಬ ಹೀರ್ಕೊಳ್ಳುತ್ತೆ. ಆವಾಗ ಫುಲ್ಲು ಮೆತ್ತಗಾಗುತ್ತೆ, ಟೇಸ್ಟ್ ಅಷ್ಟು ಸರಿ ಬರೋಲ್ಲ. ನೀವು ಎಷ್ಟೇ ನೀರು ಹಾಕಿದ್ರು ಹಾಲು ಹಾಕಿದ್ರು ಅದು ಹೀರ್ಕೊಳ್ಳುತ್ತೆ ಹೊರತು ಅದು ಕನ್ಸಿಸ್ಟೆನ್ಸಿ ನೀಟಾಗಿ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವು ಸ್ಮ್ಯಾಶ್ ಮಾಡ್ದೇನೆ ನೀಟಾಗಿ ಇದೇ ಥರ ಮಿಕ್ಸ್ ಮಾಡಿಬಿಟ್ಟು ಹೀಗೆ ಬೆಲ್ಲದ ಮಿಶ್ರಣಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೋಡಿ ಈ ಥರನೇ ಇದು ಕುದಿ ಬಂದು ಇಷ್ಟು ಕನ್ಸಿಸ್ಟೆನ್ಸಿಲಿ ಇರಬೇಕು. ನಿಮಗೆಲ್ಲಾದರೂ ಅದು ಗಟ್ಟಿ ಅನಿಸಿದರೆ ಮಾತ್ರ 1 ಲೋಟದಷ್ಟು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ. ಇಲ್ಲ ಅಂದರೆ ನೀವು ಬಿಸಿ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಸೊ ಇದನ್ನೆಲ್ಲ ನೀಟಾಗಿ ಈ ಥರ ಬಿಸಿ ಮಾಡೋ ಟೈಮಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೋಬೇಕು. ಅದಾದಮೇಲೆ ಗ್ಯಾಸ್ ಮೇಲೆ ಮತ್ತೆ ಒಂದು ಬೌಲ್ ಇಟ್ಟು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ತುಪ್ಪ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಒಂದು 10ರಿಂದ 15 ಗೋಡಂಬಿ ಪೀಸ್ಗಳನ್ನು ಹಾಕ್ಕೋಬೇಕು. ಗೋಡಂಬಿನ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಆಗಬೇಕಾದ್ರೇ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದಕ್ಕೇನೆ ನಾವು ದ್ರಾಕ್ಷಿಯನ್ನು ಇವಾಗ ಹಾಕಬೇಕು. ಸೊ ದ್ರಾಕ್ಷಿನ ಹಾಕಿದ ಮೇಲೆ ಗ್ಯಾಸನ್ನು ಆಫ್ ಮಾಡಬೇಕು, ಇಲ್ಲಾಂದರೆ ದ್ರಾಕ್ಷಿ ಎಲ್ಲ ಸೀದೋಗುತ್ತೆ. ಸೊ ಇದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಇವಾಗ ಈಗ ಬಿಸಿ ಆಗ್ತಾ ಇದೆಯಲ್ಲ ಪೊಂಗಲ್ಲು, ಆ ಕುದಿತಾ ಇರ್ತಕ್ಕಂತಹ ಪೊಂಗಲ್ಲಿನ ಮಿಶ್ರಣಕ್ಕೆ ನಾವು 1 ಬೌಲಷ್ಟು ಕೊಬ್ಬರಿನ ಹಾಕ್ಕೋಬೇಕು. ಅಂದರೆ ನಾವು ಇದನ್ನು ಹೆಚ್ಚು ಕೂಡ ಹಾಕ್ಕೋಬೋದು, ನೆನ್ನೆ ಹೇಳಿದ ರೀತಿ. ಇಲ್ಲಾಂದರೆ ಈ ಥರ ಮಿಕ್ಸ್ ಮಾಡಿರೋ ತುರಿದಿರ್ತಕ್ಕಂಥ ಕೊಬ್ಬರಿನೂ ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು. ಸೊ ಅದಾದಮೇಲೆ ನೆಕ್ಸ್ಟು ನಾವು
ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಗೋಡಂಬಿ ಮತ್ತು ದ್ರಾಕ್ಷಿ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಎಷ್ಟು ಸಿಂಪಲ್ಲಾಗಿ, ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಸ್ವೀಟ್ ಪೊಂಗಲನ್ನು ಮಾಡಿದ್ವಿ ಅಂತ. ಸೊ ನೋಡಿ, ಈ ಥರದ ರೆಸಿಪಿನ ನೀವು ಕೂಡ ಈ ಹಬ್ಬಗಳಿಗೆ ಅಥವಾ ಏನಾದರೂ ಈ ಫಂಕ್ಷನ್ಗಳಲ್ಲಿ ಮಾಡೋದ್ರಿಂದ ಈ ಥರದ ಸ್ವೀಟನ್ನು ಬೇಗ ಕೂಡ ಆಗುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಸೊ ಈ ಥರ ಸರ್ವ್ ಮಾಡಿಬಿಟ್ಟು ಮೇಲೆ ಸ್ವಲ್ಪ ಫ್ರೈ ಆಗಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿ ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ವಿಶೇಷವಾಗಿ ಇದನ್ನು ನಾವು ಸಂಕ್ರಾಂತಿ ಹಬ್ಬಗಳಲ್ಲಿ ಖಾರ ಪೊಂಗಲು ಮತ್ತು ಸ್ವೀಟ್ ಪೊಂಗಲನ್ನು ಮಾಡ್ತಾರೆ. ಸೊ ನಾವು ಖಾರ ಪೊಂಗಲ್ದ ವಿಡಿಯೋನ ಆಲ್ರೆಡಿ ನೋಡಿದ್ದೀವಲ್ಲ, ಸೊ ಸ್ವೀಟ್ ಪೊಂಗಲನ್ನು ಯಾವ ರೀತಿ ಮಾಡೋದು ಅಂತ ನೋಡಿದ್ವಿ. ಸೊ ಈ ಥರದ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು, ಸೊ ನೀವು ಕೂಡ ಈ ಥರದ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಪೊಂಗಲು ಆಗಿದೆ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.